ಅದಕ್ಕೆ ಆಗೋದಿಲ್ಲ ಅಂತ ಅದನ್ನ ಓವರ್ ರೂಲ್ ಮಾಡಿ ಡಿನೋಟಿಫಿಕೇಶನ್ ಮಾಡಿದಾರಾ ಇಲ್ವಾ? ಸತ್ತೋಗಿರೋರ ಹೆಸರಿಗೆ ಡಿನೋಟಿಫಿಕೇಶನ್ ಮಾಡಿದ್ದಾರಾ ಇಲ್ವಾ? ಡಿನೋಟಿಫೈ ಆದಂತ ಜಮೀನಿಗೆ ಕುಮಾರಸ್ವಾಮಿ ಅವರ ಕುಟುಂಬದವರು GPA ಮಾಡ್ಕೊಂಡಿದ್ರ ಇಲ್ವಾ? ಡಿನೋಟಿಫಿಕೇಶನ್ ಆದ ಮೇಲೆ ಆ ಜಮೀನು ಕುಮಾರಸ್ವಾಮಿ ಅವರ ಕುಟುಂಬದ ವಶಕ್ಕೆ ಬಂತ ಇಲ್ವಾ? ಇಷ್ಟು ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ಲಿ. ಅದು ಸಾರ್ವಜನಿಕರ ಹಿತದಲ್ಲಿ ನಾವು ಕೇಳ್ತಾ ಇದ್ದೇವೆ. ಎಲ್ಲಿ ಓದಿದೀವಿ ಅದನ್ನ ಕಟ್ಕೊಂಡು ಯಾವ ಜನಕ್ಕೂ ಹೊಟ್ಟೆ ತುಂಬಲ್ಲ, ಅದರಿಂದ ಸಾರ್ವಜನಿಕರ ಹಿತ ಇಲ್ಲ. ಹೋರಾಟ ಮಾಡಬೇಕು ಅನ್ನುವಂತ ಒಂದು ಕಡೆ ದಲಿತರ ಅವಹೇಳನ ಮಾಡಿದ್ದಾರೆ ಮುನ್ರತ್ನ, ಇನ್ನೊಂದು ಕಡೆ ಒಕ್ಕಲಿಗರ ಅವಹೇಳನ ಮಾಡಿದ್ದಾರೆ. ಹಿಂದೆ ಹಿರಿಯರಾದಂತಹ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರಿದ್ದಾಗ ಸಮಾಜದ ಮೇಲೆ ಯಾವುದೇ ಈ ತರ ಒಂದು ದಾಳಿ ಆದಂತಹ ಸಂದರ್ಭದಲ್ಲಿ ಆವತ್ತಿನ ಅವರ ನೇತೃತ್ವದಲ್ಲಿ ಇಡೀ ಸಮಾಜ ಒಂದಾಗಿ ಹೋರಾಟವನ್ನ ಮಾಡಿದೆ. ಇವತ್ತು ಒಬ್ಬ ಮಾಜಿ ಮಂತ್ರಿ, ಹಾಲಿ ಶಾಸಕರು ಈ ರೀತಿ ಅವಹೇಳನ ಮಾಡಿದಾಗ ನಾವು ಸಮುದಾಯದವರು ಎಚ್ಚೆತ್ಕೊಂಡು ಒಂದು ಧ್ವನಿಯಲ್ಲಿ ಇದನ್ನ ಖಂಡಿಸಬೇಕು. ಸಮಾಜ ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿರಲಿ, ಆದರೆ ನಾವೆಲ್ಲರೂ ಕೂಡ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿ ಅವರಿಗೆ ನಾವು ಗೌರವ ಕೊಡ್ತೇವೆ. ಅವರ ನೇತೃತ್ವದಲ್ಲಿ ಈ ರೀತಿಯ ಒಂದು ಸಮಾಜದ ಖಂಡನಾ ಸಭೆ ಆಗಬೇಕು. ಈ ರೀತಿ ನಮ್ಮ ಸಮಾಜದ ಹೆಣ್ಣು ಮಕ್ಕಳನ್ನ, ಸಮಾಜದವರನ್ನ ಅವಹೇಳನ ಮಾಡಿರೋದರ ವಿರುದ್ಧವಾಗಿ ನಾವು ಧ್ವನಿ ಎತ್ತಲಿಲ್ಲ ಅಂತ ಹೇಳಿದ್ರೆ ನಾಳೆ ಯಾರು ಏನು ಬೇಕಾದರೂ ಖಂಡನೆ ಮಾಡುವಂತ ಪರಿಪಾಠ ಬಂದುಬಿಟ್ರೆ ಈ ರಾಜ್ಯದಲ್ಲಿ ಇಲ್ಲಿವರೆಗೂ ಒಂದು ಗೌರವವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಒಕ್ಕಲಿಗರ ಸಮಾಜ ನಾಳೆ ಯಾರು ಬೇಕಾದರೂ ಅವಹೇಳನ ಮಾಡಬಹುದು, ವಿನಾಕಾರಣ ಅವಹೇಳನ ಮಾಡಬಹುದು ಅಂದ್ರೆ ಅದು ಇಡೀ ಸಮಾಜದ ಗೌರವಕ್ಕೆ ಚ್ಯುತಿ ಆಗುತ್ತೆ. ಹಾಗಾಗಿ ಒಕ್ಕೊರಲಿನಿಂದ ನಮ್ಮನ್ನೆಲ್ಲ ಒಗ್ಗೂಡಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿ ಅವರಿಗೆ, ಅವರ ನೇತೃತ್ವದಲ್ಲಿ ಈ ರೀತಿಯ ಒಂದು ನಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಕ್ಕಂಥ ಕಾರ್ಯಕ್ರಮ ಆಗಬೇಕು ಅಂತೇಳಿ 4 ಮುಖಂಡರು ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ನಮ್ಮ ಮುಖಂಡರು ಕೂಡ ನಾವು ಮಾತಾಡಿ ಸ್ವಾಮೀಜಿಯವರ ಗಮನಕ್ಕೂ ಕೂಡ ತೆಗೆದುಕೊಂಡು ಬರ್ತೇವೆ. ಸ್ವಾಮೀಜಿಯವರ ತೀರ್ಮಾನ ಅಂತಿಮ. ವೈದ್ಯರು ಒಬ್ಬರು ನಮ್ಮ ಶಾಸಕರಿದ್ದಾರೆ, ನಮ್ಮ ಸ್ನೇಹಿತರು, ನನ್ನ ಸಹೋದ್ಯೋಗಿ ರಂಗನಾಥ್ ಅವರು. ಬಹುಶಃ ಅವರು ವೈದ್ಯರಾಗಿ ಆತಂಕದಿಂದ ಈ ಮಾತನ್ನ ಹೇಳಿರಬಹುದು. ಯಾಕೆಂದ್ರೆ ಆರೋಪಿಗಳು ಹೇಳಿದ್ದಾರೆ ಏಡ್ಸ್ ರೋಗ ಇದೆ ಅಂತ ಗೊತ್ತಿದ್ದು ಅಂಥವರನ್ನೇ ಕರೆದು ಅವರ ಮುಖಾಂತರ ಕೆಲವರಿಗೆ ಹನಿ ಟ್ರ್ಯಾಪ್ ಮಾಡಿ ಅವರನ್ನ ಲೈಂಗಿಕ ಪ್ರಕ್ರಿಯೆಗೆ ತೊಡಗಿಸ್ಕೊಂಡಿದ್ದಾರೆ ಅಂತ ಆರೋಪಿಗಳು ಹೇಳಿರೋದ್ರಿಂದ ಈಗ ಮುನಿರತ್ನ ಅವರ ರ್ಯಾಕೆಟ್ ಅಲ್ಲಿ ಸುಮಾರು ಅಧಿಕಾರಿಗಳು ಭಾಗಿಯಾಗಿದ್ದಾರೆ, ಸುಮಾರು ರಾಜಕಾರಣಿಗಳು ಭಾಗಿಯಾಗಿದ್ದಾರೆ ಅಂತ ಹೇಳುವಾಗ ಈಗ ಯಾರ್ಯಾರಿಗೆ ಏಡ್ಸ್ ರೋಗವನ್ನ ಅವರು ಪ್ಲಾನ್ ಮಾಡಿ ಹಬ್ಸಿದ್ದಾರೆ ಅನ್ನೋದು ಕೂಡ ಅವರವರ ಹುಷಾರಲ್ಲಿ ಅವ್ರು ಇರಬೇಕು ಅನ್ನೋ ಸಲಹೆಯನ್ನ ನಮ್ಮ ಸ್ನೇಹಿತರು ಕೊಟ್ಟಿದ್ದಾರೆ. ಸೊ ಅವರು ಬಹುಶಃ ಯಾರಾದರೂ ಆ ಥರ ವಿಕ್ಟಿಮ್ಸ್ ಇದ್ರೆ ಅವರ ಹಿತದೃಷ್ಟಿಯಿಂದ ಕೊಟ್ಟಿರೋದನ್ನ ಅವರೆಲ್ಲ ಸ್ವಲ್ಪ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು. HD ರೇವಣ್ಣ ಆಯ್ತು, ಅವ್ರ ಮಕ್ಕಳಾಯ್ತು, ಮುನ್ರತ್ ಆಯ್ತು, ನೆಕ್ಸ್ಟ್ ಯಾರಿದ್ದಾರೆ ಸರ್ ಆ ರೀತಿ? ನೋಡಿ, ಯಾರ್ಯಾರು ನಾನು ತಪ್ಪು ಮಾಡಿದ್ರೆ ನಾಳೆ ಉಪ್ಪು ತಿಂದವ್ರು ನೀರು ಕುಡಿಬೇಕು. ಯಾರ್ಯಾರು ತಪ್ಪು ಮಾಡಿದ್ರೆ ಯಾವ ಪಾರ್ಟಿ ಆದ್ರೂ ಇರಲಿ, ಯಾವ ಪಕ್ಷನ ಇರಲಿ, ಏನಾದರೂ ರಾಜಕೀಯದಲ್ಲಿ ನಾವು ನೆನ್ನೆ ಎಲ್ಲ ಸೇರಿ ಮಾತಾಡಿದ್ವಿ, ಯಾವ ಕಾಲಕ್ಕೆ ಬಂದಿದ್ಯಪ್ಪ ರಾಜಕೀಯ, ಎಲ್ಲಿದ್ದಿದ್ದು ರಾಜಕೀಯ ಅಂತ. ಆದರೆ ಇದೆಲ್ಲ ಏನಾದರೂ ಸುಧಾರಣೆ ಆಗಬೇಕು ಅಂದರೆ ನಾನು ತಪ್ಪು ಮಾಡಿದರೆ ನಂದು ಹೊರಗಡೆ ಬರಬೇಕು, ಯಾರು ತಪ್ಪು ಮಾಡಿದರೆ ಎಲ್ಲರದು ಹೊರಗಡೆ ಬರಲಿ. ಸಾರ್ವಜನಿಕರ ಮುಂದೆ ತಪ್ಪು ಮಾಡಿರೋರು ನಗ್ನ ಆಗಬೇಕು. ಆವಾಗ ಮಾತ್ರ ಏನಾದರೂ ಸುಧಾರಣೆ. ಇಲ್ಲ ಅಂದರೆ ದಿನದಿಂದ ದಿನಕ್ಕೆ ಕೆಡ್ತಾ ಇರೋ ರಾಜಕೀಯ ವ್ಯವಸ್ಥೆ ನಮಗೆ ಎಲ್ಲರಿಗೂ ಕೂಡ ಅವಮಾನ, ಅಗೌರವ, ಇಡೀ ರಾಜ್ಯಕ್ಕೆ ಅಗೌರವ ಮತ್ತು ಭ್ರಮ ನಿರಸನ ಮೂಡಿಸುವಂತ ಸನ್ನಿವೇಶ. ಯಾರ್ಯಾರ್ದು ಏನೇನಿದೆ ಎಲ್ಲರದು ಬರಲಿ ಬಿಡಿ, ಯಾವ ಪಾರ್ಟಿಯವ್ರದಾರು ಇಲ್ಲಿ ಬರಲಿ ಬಿಡಿ. ಸರ್, ಈಗ